ಹಲೋ ಚಿಲ್ಡ್ರನ್. ಇವತ್ತು ವಿಜ್ಞಾನದಲ್ಲಿ ಪರಿಸರ ಅಧ್ಯಯನದಲ್ಲಿ ನಾವು ಸಣ್ಣ ಪ್ರಯೋಗ ತಿಳ್ಕೊಳ್ಳೋಣ. ಗಾಳಿ ಇಡೀ ಪ್ರಪಂಚವನ್ನ ಆವರಿಸಿಕೊಂಡಿರುತ್ತೆ, ಎಲ್ಲಾ ಕಡೆನೂ ಗಾಳಿ ಆವರಿಸಿರುತ್ತೆ. ಇದ್ರ ಬಗ್ಗೆ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ ನಾವು. ಎದ್ದಳಪ್ಪ ಹರಿವಿಲಾಸ, ಇದ್ರಲ್ಲಿ ನಿಂತು ಈ ಬಾಕ್ಸ್ ಅಲ್ಲಿ ಎದ್ದಳಪ್ಪ. ನೀವು ಮಗು ನೋಡಿ, ಈ ಮಗು ಈ ಬಾಕ್ಸ್ ಅಲ್ಲಿ ನಿಂತಿದೆ ಅಲ್ವಾ. ಈಗ ಅವನು ಇದೇ ಜಾಗಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಇವನು ಮನು ಈ ಜಾಗಕ್ಕೆ ಬರ್ಬೇಕು. ಅವಾಗ ಏನ್ ಮಾಡ್ಬೇಕು? ಇವ್ ಮೇಲೆ ನಿಂತ್ಕೊಳಕ್ಕಾಗತ್ತಾ? ಏನ್ ಮಾಡ್ಬೇಕು? ಪಕ್ಕಕ್ಕೆ ತಳ್ಳಬೇಕು. ಈಗ ನೋಡೋಣ, ಇವನ್ನ ತಳ್ಳೋದಂದ್ರೆ ಜೋರಾಗಿ ತಳ್ಳಬಾರ್ದು. ಬಾ, ಈಗ ಆ ಜಾಗಕ್ಕೆ ನೀನು ಬಾ. ನೋಡಿ, ಒಂದೇ ಸ್ಥಳವನ್ನ ಎರಡು ವಸ್ತುಗಳು ಏಕಕಾಲದಲ್ಲಿ ಆವರಿಸಿಕೊಳ್ಳಲು ಸಾಧ್ಯವಿಲ್ಲ. ಗೊತ್ತಾಯ್ತಾ? ಒಂದೇ ಸ್ಥಳಕ್ಕೆ ಎರಡು ವಸ್ತುಗಳು ಏಕಕಾಲದಲ್ಲಿ ಆವರಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಗಾಳಿ ಈಗ ಆವರಿಸಿಕೊಳ್ಬೇಕು ಅಂದ್ರೆ, ಉದಾಹರಣೆಗೆ ನೀರು ಹೋಗ್ಬೇಕು ಅಂದ್ರೆ ಬಾಟಲ್ ಇರ್ತಕ್ಕಂಥ ಒಂದು ಗಾಳಿ ಹೊರಗಡೆ ಬರ್ಬೇಕು, ನೀರು ಒಳಗಡೆ ಹೋಗ್ಬೇಕು. ಕುತ್ಕೊಳ್ಳಿ, ನೀವಿಬ್ರು ಕುತ್ಕೊಳ್ರಪ್ಪ. ಈಗ ನೋಡ್ತಾ ಇದ್ದೀರಲ್ವಾ? ನೋಡಿ ನೋಡಿ, ಎಲ್ಲ ನೋಡ್ತಾ ಇದ್ರೆ ಖಾಲಿ ಬಟ್ಟು ನೋಡಿ, ಖಾಲಿ ಬಟ್ಟು ತಾನೆ. ಇದ್ರಲ್ಲಿ ಏನಾದ್ರು ಇದೆಯಾ? ಇದ್ರಲ್ಲಿ ಏನಾದ್ರು ಇದೆಯಾ? ಏನು ಇಲ್ವಾ? ಏನು ಇಲ್ವಾ ಇದ್ರಲ್ಲಿ? ಹೇರ್ ಗಾಳಿ ಇದೆ ಅಲ್ವಾ? ಕಾಣಿಸ್ತಾ ಇದೆಯಾ ಗಾಳಿ? ಇಲ್ಲ, ಗಾಳಿ ಇರೋದು ಕಾಣಿಸ್ತಾ ಇಲ್ಲ. ಈಗ ಇದ್ರಲ್ಲಿ ಗಾಳಿ ತುಂಬಿದೆ, ಇದರಲ್ಲಿ ಗಾಳಿ ತುಂಬಿದೆ. ಹೌದಾ? ಗಾಳಿ ತುಂಬಿದ್ಯಾ? ಏರ್ ಫಿಲ್ ಆಗಿದ್ಯಾ? ಈಗ ಗಾಳಿ ಇದೆ ಅನ್ನೋದಕ್ಕೆ ನಾವೊಂದು ಪ್ರಯೋಗ ಮಾಡೋಣ. ನೋಡಿ, ಏನ್ ಬರ್ತಾ ಇದೆ ಸೌಂಡ್? ಬಬಲ್ಸ್ ಬರ್ತಾ ಇದೆಯಾ? ನೋಡಿದ್ರ, ಬಾಟ್ಲಲ್ಲಿ ಇದ್ದಂತಹ ಒಂದು ಏರ್ ಔಟ್ ಆಯ್ತು, ಒಳಗಡೆಕ್ಕೆ ವಾಟರ್ ಫಿಲ್ ಆಯ್ತು. ಕರೆಕ್ಟಾ? ಸರಿ ನೋಡ್ತಿರಲ್ಲ, ಇಲ್ಲಿ ಗಾಳಿ ಕಾಣಿಸದೇ ಇಲ್ವಲ್ಲ? ಗಾಳಿ ಕಾಣಿಸೋದಿಲ್ಲ. ಗಾಳಿಗೆ ರುಚಿ ಇಲ್ಲ, ಗಾಳಿಗೆ ಆಕಾರವಿಲ್ಲ, ಗಾಳಿಗೆ ಬಣ್ಣವಿಲ್ಲ ಅಲ್ವಾ? ಗಾಳಿಗೆ ಬಣ್ಣ ಇಲ್ಲ, ರುಚಿ ಇಲ್ಲ, ಆಕಾರ ಇಲ್ಲ ಅಲ್ವಾ? ಈಗ ಗಾಳಿ ಇದರಲ್ಲಿ ಆವರಿಸಿಕೊಂಡಿದೆ. ಇದರಲ್ಲಿ ಇರ್ತಕ್ಕಂಥ ಬಾಟ್ಲಲ್ಲಿ ಗಾಳಿ ಇದೆ ಅನ್ನೋದನ್ನ ನಾವು ತಿಳಿಬೇಕು ಅಂದ್ರೆ ಈ ನೀರಿನಲ್ಲಿ ಫಿಲ್ ಮಾಡ್ತೀವಿ. ನೋಡ್ಕೊಳ್ಳಿ, ನೋಡ್ತಾ ಇದ್ರಲ್ಲ? ಓಕೆ, ಅರ್ಥ ಆಯ್ತಲ್ಲ? ಈ ಪ್ರಯೋಗ ಅರ್ಥ ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು.